ನಾವು ಬಟ್ಟೆ ಮೂಲಕ ಹೆಣ್ಮಕ್ಳಿಗೆ ಅವರ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡಬೇಕು ಅನ್ನೋ ಥರದಲ್ಲಿ. ಅಂದರೆ ಫಸ್ಟ್ ಆಫ್ ಆಲ್ ನೀವು ಬಿಸ್ನೆಸ್ ಅಂತ ಯೋಚನೆ ಮಾಡಿದಾಗ್ಲೇ ಗೊತ್ತಾಗುತ್ತೆ ಅದು ನೀವು ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಜೀವನದಲ್ಲಿ ಅಂತ. ಅಂದರೆ ನೀವು ಏನೋ ಒಂದು ವೆಂಚರಲ್ಲಿ ಏನೋ ತೊಗೊಂಡಿದ್ದೀರಾ, ಏನೋ ವೆಂಚರ್ ಶುರು ಮಾಡಿದ್ದೀರಾ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ. ಪವರ್ ಡ್ರೆಸ್ಸಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇಟ್ ವಿಲ್ ಅಪ್ಲಿಫ್ಟ್ ದ ಕಾನ್ಫಿಡೆನ್ಸ್ ಇನ್ ಯು. ನೀವು ಒಂದು ಸೂಟ್ ಹಾಕೊಂಡು ನಿಂತಾಗ ಇರೋ ಒಂದು ಕಾನ್ಫಿಡೆನ್ಸೇ ಬೇರೆ. ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಒಂದು ಸೂಟ್ ಹಾಕೊಂಡು ಆ ಸೂಟಲ್ಲಿ ಒಂದು ಏನೋ ಸೂಟ್ ಪಾಕೆಟಲ್ಲಿ ನೀವು ಕೈ ಹಾಕೊಂಡು ಪ್ರೆಸೆಂಟೇಷನ್ ಎಲ್ಲ ಕೊಡಬೇಕಾದ್ರೆ ಒಂದು ಕಾನ್ಫಿಡೆನ್ಸೇ ಬೇರೆ. ಒಂದು ಯಾವುದೋ ಒಂದು ನೀವು ಪಾರ್ಟಿಗೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಥರ ಯಾರೂ ಅಲ್ಲಿ ಇರಬಾರ್ದು, ಯುನೀಕ್ ಆಗಿ ಕಾಣಿಸ್ಬೇಕು. ಅಂದ್ರೆ ನೀವು ಎಕ್ಸಾಕ್ಟ್ಲಿ ಯಾವುದೋ ಒಂದು ಕಾನ್ಫರೆನ್ಸ್ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ನೀವು ಎಸ್ಯೂಮ್ ಯು ಆರ್ ಅ ಡಾಕ್ಟರ್ ಆ್ಯಂಡ್ ನೀವು ಯಾವುದೋ ಒಂದು ಕಾನ್ಫರೆನ್ಸ್ ಹೋಗ್ತಾ ಇದ್ದೀರಾ ಆ್ಯಂಡ್ ಸೂಟಿಂಗ್ ಇಸ್ ಯುವರ್ ಡ್ರೆಸ್ ಕೋಡ್, ಪವರ್ ಸೂಟ್ ಇಸ್ ಯುವರ್ ಡ್ರೆಸ್ ಕೋಡ್ ಅಂತ ಇದ್ರೆ, ಸೊ ನಿಮ್ಮ ಥರ ಸೂಟ್ ಬೇರೆ ಯಾರೂ ಹಾಕೊಂಡಿರಬಾರ್ದು ಅಲ್ಲಿ. ಸೊ ಆ ರೀಸನ್ನಿಂದನೇ ನಾವು ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಮಾಡ್ತಾ ಇರೋದು. ನಾವು ಸಿಲ್ಕ್ ಮಾಡೋ ಪ್ರಾಸೆಸ್ ತೋರಿಸ್ಬೇಕು. ಸೊ ಒಂದು ಕಂಪ್ಲೀಟ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಇಟ್ ಶುಡ್ ಬಿ ಲೈಕ್ ಒಂದು ನೆಟ್ವರ್ಕಿಂಗ್ ಕಾಫಿ ಸ್ಪೇಸ್ ಅನ್ನೋ ಥರ ಅಂದ್ಕೊಂಡು ಒಂದು ಏನೋ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಈ ದಿನ ನಮ್ಮ ಜೊತೆ ಇದ್ದಾರೆ ಮಾನ್ವಿತಾ. ಹೌದು, ಮಾನ್ವಿತಾ ಕಾಮತ್, ಸ್ಯಾಂಡಲ್ವುಡ್ನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋಯಿನ್, ಆ್ಯಕ್ಟ್ರೆಸ್. ಅವರ ಫ್ಯಾಷನ್ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಫ್ಯಾಷನ್ ಅವರದ್ದೇ ಆದ ಒಂದು ಫ್ಯಾಷನ್ ಬ್ರ್ಯಾಂಡ್ ಅವರು ಲಾಂಚ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಅವರ ಫ್ಯಾಷನ್ ಸ್ಟೇಟ್ಮೆಂಟ್ಗಳೇನು, ಅವರ ಲೈಫ್ ಸ್ಟೈಲ್, ಅವರ ಫ್ಯಾಷನ್ ಸ್ಟೈಲ್ ಎಲ್ಲದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಸೋಣವಾ? ಹಾಯ್ ಮಾನ್ವಿತಾ. ಹಾಯ್ ಮ್ಯಾಮ್. ಓಕೆ ಮಾನ್ವಿತಾ, ಥ್ಯಾಂಕ್ ಯು. ಸೇಮ್ ಹಿಯರ್. ಮಾನ್ವಿತಾ ಇಷ್ಟು ದಿನ ಸ್ಯಾಂಡಲ್ವುಡ್ ಆ್ಯಕ್ಟ್ರೆಸ್ ಅಂತ ಒಂದು ಟ್ಯಾಗ್ಲೈನ್ ಇತ್ತು. ಈಗ ಮಾನ್ವಿತಾ ಫ್ಯಾಷನ್ ಇಂಡಸ್ಟ್ರಿಗೂ ಒಂದು ಕಾಲಿಟ್ಟಿದ್ದಾರೆ, ಎಂಟ್ರಿ ಕೊಟ್ಬಿಟ್ಟಿದ್ದೀರಾ ಫ್ಯಾಷನ್ ಇಂಡಸ್ಟ್ರಿಗೂ. ಏನು ಹೇಳ್ತೀರಾ ಇದ್ರ ಬಗ್ಗೆ, ಫ್ಯಾಷನ್ ಇಂಡಸ್ಟ್ರಿಗೆ ನೀವು ಕಾಲಿಟ್ಟಿರೋದು? ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತೀನಿ. ಯಾಕೆಂದರೆ ಫ್ಯಾಷನ್ ಇಂಡಸ್ಟ್ರಿ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅತಿ ಕಡಿಮೆ ಫ್ಯಾಷನ್ ಜರ್ನಲಿಸ್ಟ್ಗಳಲ್ಲಿ ಐ ಥಿಂಕ್ ತುಂಬ ಎಕ್ಸ್ಕ್ಲೂಸಿವ್ ಜರ್ನಲಿಸ್ಟ್ ಅಂದರೆ ನೀವು. ಯಾಕಂದರೆ ಇಷ್ಟು ವರ್ಷ ನಾವು ನಿಮ್ಮನ್ನ ನೋಡಿರೋದೇ ಒಂದು ತುಂಬ ಫ್ಯಾಷನೇಬಲ್ ಆಗೇ ಕಾಣಿಸ್ಕೋತೀರಾ. ನೀವೆಲ್ಲೇ ಕಂಡ್ರೂ ಅದೊಂದು ನಿಮ್ಮ ಸ್ಟೈಲ್ ಆಗಿರ್ಬೋದು ಅಥವಾ ದ ವೇ ಯು ಡ್ರೆಸ್ ಅಪ್, ಯುವರ್ ಅಂದರೆ ನೀವು ಯು ಆಲ್ವೇಸ್ ಕೈಂಡ್ ಆಫ್ ಹೌ ಡು ಐ ಪುಟ್ ಇಟ್, ನಾ ಪ್ರೆಸೆಂಟೇಬಲ್ ಕಾಣಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಡ್ರೆಸ್ ಅಪ್ ಮಾಡ್ತೀರಲ್ವಾ, ವಿಚ್ ಇಸ್ ವೆರಿ ವೆರಿ ಇಂಪ್ರೆಸಿವ್ ಅಂತ ಹೇಳ್ಬೋದು. ಸೊ ನಿಮ್ಮ ಜೊತೆ ಇವತ್ತು ನಾನು ಮಾತಾಡ್ತಿರೋದು ನನ್ನ ಖುಷಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ಓಕೆ ಮಾನ್ವಿತಾ ಅವರು, ಇದುವರೆಗೂ ನಾವು ರಿವ್ಯೂ ಕೊಡ್ತಾ ಇದ್ವಿ ಫ್ಯಾಷನ್ ರಿವ್ಯೂಸು, ಇವತ್ತು ನನ್ನನ್ನೇ ಮಾನ್ವಿತಾ ರಿವ್ಯೂ ಮಾಡಿದ್ರು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾನ್ವಿತಾ, ನಿಮ್ಮ ಫ್ಯಾಷನ್ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಬೇಕು ಅನ್ನೋದು ಹೇಗೆ ನಿಮ್ಮ ಮನಸ್ಸಿಗೆ ಬಂತು? ಅಂದರೆ ಫ್ಯಾಷನ್ ಅಂತ ಬಂದಾಗ ಒಂದು ಕಂಫರ್ಟ್ ಅನ್ನೋ ಥರದಲ್ಲಿ ಅದು ಪ್ರತಿ ಒಂದು ಸೆಲೆಬ್ರಿಟಿ ಆಗಲಿ, ಪ್ರತಿ ಒಂದು ಫ್ಯಾಷನ್ ನ ಪರ್ಸ್ಯೂ ಮಾಡ್ತಿರೋರಾಗಿರಲಿ ಅಥವಾ ನಾರ್ಮಲ್ ಜನರು ಎಲ್ಲರೂ, ಅಂದರೆ ಪ್ರತಿಯೊಬ್ಬರು ಕೆಲ್ಸಕ್ಕೆ ಹೋಗೋರು, ಕೆಲ್ಸಕ್ಕೆ ಹೋಗದೇ ಇರೋರು, ಫ್ಯಾಷನ್ ಅಂತ ಬಂದಾಗ ಕಂಫರ್ಟಬಲ್ ಆಗಿರಬೇಕು. ಮೇನಾಗಿ ಯೋಚನೆ ಮಾಡೋದೇ ಕಂಫರ್ಟ್. ಸೊ ಎಲ್ರಿಗೂ ಅವ್ರವ್ರದ್ದೇ ಲೆವೆಲ್ ಆಫ್ ಕಂಫರ್ಟ್ ಝೋನ್ ಇದ್ದೇ ಇರುತ್ತೆ. ಸಮ್ ಪೀಪಲ್ ಆರ್ ಕಂಫರ್ಟಬಲ್ ವೇರಿಂಗ್ track suit and like a cords or like a probably like a jacket over it or maybe a crop top or something like that, because track pant ಹಾಕಿದಾಗ ನೀವು ಆರಾಮಾಗಿ ಓಡಾಡ್ಕೊಂಡು ಮೂವ್ ಮಾಡ್ಕೊಂಡಿರ್ಬೋದು ಅನ್ನೋ ಥರದಲ್ಲಿ. ಸೊ ಕೆಲವರು ಸ್ಟೈಲ್ ಸ್ಟೇಟ್ಮೆಂಟ್ ಸ್ವಲ್ಪ ಇಂಡಿಯನ್, ನೀವು ಯಾವಾಗ ನೋಡಿದ್ರು ಅವ್ರು ಸಾರಿಲೇ ಇರ್ತಾರೆ. ಫಾರ್ ದೆಮ್ ಸಾರಿ ಈಸ್ ಲೈಕ್ ಅ ಕಂಫರ್ಟ್. ಇದು ಕೆಲವ್ರು ನೋಡಿದಾಗ ದೇ ಲವ್ ದ ಸ್ಕಿನ್ ಸೋ ಮಚ್ ದಟ್ ದೇ ವುಡ್ ಪ್ರಿಫರ್ ವೇರಿಂಗ್ ಸಮಥಿಂಗ್ ವಿಚ್ ಅವ್ರ ಸ್ಕಿನ್ ಕೂಡ ಫ್ಲಾಂಟ್ ಆಗೋ ಥರ ಬಟ್ಟೆಗಳು, ಗ್ಲಾಮರಸ್ ಆಗಿ. ಸೊ ಒಬ್ರೊಬ್ರು ಕಂಫರ್ಟ್ ಒಂದೊಂದು ಥರ ಇರುತ್ತೆ. ಸೊ ಐ ಥಿಂಕ್ ಎಲ್ಲರ ಕಂಫರ್ಟ್ ಝೋನ ನಾವು ರೆಸ್ಪೆಕ್ಟ್ ಮಾಡಬೇಕು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಕಂಫರ್ಟ್ ಝೋನ್ ಅಂತ ಬಂದಾಗ ಐ ಥಿಂಕ್ ಆ್ಯಂಡ್ ಆಲ್ಸೋ ಸ್ವಲ್ಪ ಅಫಿಷಿಯಲಿ ಕಾಣಿಸ್ಕೋಬೇಕು ಅನ್ನೋ ಥರದೆಲ್ಲ ಯೋಚನೆ ಮಾಡಿದಾಗ ನನಗೆ ಪವರ್ ಡ್ರೆಸ್ಸಿಂಗ್ ತುಂಬ ಇಷ್ಟ. ಸೊ ಯೂಶಲಿ ಯಾವುದೇ ಒಂದು ಫಂಕ್ಷನ್ ಇದ್ದಾಗ ಅಥವಾ ಎಲ್ಲೇ ಹೋದಾಗ ಐ ಲವ್ ವೇರಿಂಗ್ ಸೂಟ್ಸ್ ಆ್ಯಂಡ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಕ್ವಾಲಿಟಿ. ಸೊ ಯಾರಾದರೂ ನನಗೆ ಇಲ್ಲಿ ತನಕ ನಾನು ವರ್ಕ್ ಮಾಡಿರೋ ಎಲ್ಲ ಡಿಸೈನರ್ಸಲ್ಲೂ ಕೂಡ ನಾನು ಯಾವ ಥರ ಕ್ವಾಲಿಟಿ ಕೊಡ್ತಾರೆ ಅನ್ನೋ ಥರದಲ್ಲಿ ನೋಡಿ ನಾನು ಚೂಸ್ ಮಾಡಿ ಪಿಕ್ ಮಾಡಿ ಹಾಕೋತೀನಿ ಔಟ್ಫಿಟ್ನ. ಸೊ ಲಾಟ್ ಆಫ್ ಡಿಸೈನರ್ಸ್ ಲೈಕ್ ದ್ಯಾಟ್ ಅಬೌಟ್ ಮೀ. ಲಾಟ್ ಆಫ್ ಡಿಸೈನರ್ಸ್ ಆಲ್ಸೋ ಎನ್ವಿ ದ್ಯಾಟ್ ಅಬೌಟ್ ಮೀ. ಕೆಲವ್ರು ಬೈತಿರ್ತಾರೆ, ನೀವು ನಮ್ದೆಲ್ಲ ಹಾಕೊಳ್ಳಲ್ಲ ಬಿಡಿ ಅಂತಾರೆ ಕೆಲವರು. ಬಟ್ ಇಟ್ಸ್ ನಾಟ್ ದ್ಯಾಟ್. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಕ್ವಾಲಿಟಿ. ಅದು ನೋಡಿದ ತಕ್ಷಣ
ಏ ಹಾ. ಅನ್ಸ್ಬೇಕು ಅದು ಒಂದು ಏನೋ ಒಂದು Okay. ಅದು ಖುಷಿ texture ಆಗ್ಬೇಕು ಆಗ್ಲಿ. ಹಾ. ಯಾ ಅದ್ ನೋಡಿದ ತಕ್ಷಣ ಏನೋ ಒಂದು ಅನ್ಸ್ಬೇಕು ಅನ್ನೋ ತರ. ಹ್ಮ್. ಸೊ ನನಗೆ ಯಾವ ಫ್ಯಾಬ್ರಿಕ್ ಚೂಸ್ ಮಾಡೋಣ ಏನು ಅಂತ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಸೌಮ್ಯ ಅವ್ರ ಜೊತೆ ಹೂ ಇಸ್ ಆಲ್ಸೋ ದ ಕೋ ಫೌಂಡರ್ ಆಫ್ ದ ಕಂಪ್ನಿ ಮ್ಯಾನಿಕಿನ್. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಅವರು ಹೇಳಿದ್ರು ಮಾನ್ವಿತಾ ನಾವು ಕರ್ನಾಟಕ ಸಿಲ್ಕ್ಸ್ನ ಪ್ರಮೋಟ್ ಮಾಡೋಣ ಬಿಕಾಸ್ ಇಟ್ಸ್ ವೆರಿ ಕಂಫರ್ಟಬಲ್, ತುಂಬ ವೆರೈಟಿ ಆಫ್ ಸಿಲ್ಕ್ ಸಿಗುತ್ತೆ ಆ್ಯಂಡ್ ಲಕ್ಸುರಿ ಆಲ್ಸೋ. ಸೊ ಯಾವ ಥರ ಮಾಡೋಣ ಏನು ಪ್ಲ್ಯಾನ್ ಮಾಡೋಣ ಅಂತ ಅಂದಾಗ ಪವರ್ ಡ್ರೆಸ್ಸಿಂಗಲ್ಲಿ ಐ ಥಿಂಕ್ ಸಿಲ್ಕೇ ಚೂಸ್ ಮಾಡೋಣ ಟು ಬಿಗಿನ್ ವಿತ್ ಕರ್ನಾಟಕ ಸಿಲ್ಕ್ಸ್ ಅನ್ನೋ ಥರದಲ್ಲಿ ತೊಗೊಂಡು. ಸೊ ನಾವು ಪವರ್ ಡ್ರೆಸ್ಸಿಂಗಲ್ಲಿ ಬೇರೆ ಬೇರೆ ಥರ ಪ್ಯಾಟರ್ನ್. ಸೊ ಎಲ್ರಿಗೂ ಫಸ್ಟ್ ನಾವು ಒಂದು 5 ಪ್ಯಾಟರ್ನ್ ಬಿಟ್ವಿ. Okay. ಆ 5 ಪ್ಯಾಟರ್ನಲ್ಲಿ ನಮಗೆ ಜಾಸ್ತಿ ರೆಸ್ಪಾನ್ಸ್ ಬಂದಿದೆ ಟ್ರೌಸರ್ಸ್ ಮತ್ತು ಕ್ರಾಪ್ ಟಾಪ್ ಮತ್ತು ಅದ್ರ ಮೇಲೆ ಬ್ಲೇಸರ್. ಸೊ ಅದರದ್ದೇ ಒಂದು ಪ್ಲೆಂಟಿ ಆಫ್ ಕಲೆಕ್ಷನ್ಸ್ ನಾವೀಗ ಬಿಟ್ಟಿದ್ದೀವಿ. ಸೊ ಇನ್ ಫ್ಯೂಚರ್ ನಾವು ಇನ್ನೂ ಬ್ರೈನ್ ಸ್ಟಾರ್ಮ್ಗಳು ಮಾಡಿ ಬೇರೆ ಬೇರೆ ಥರ ಪವರ್ ಡ್ರೆಸ್ಸಿಂಗಲ್ಲಿ ಏನೇನು ಮಾಡ್ಬೋದು ಅಂತ. ಸೊ ಮೈ ವಿಷನ್ ಇಸ್ ಟು ಹ್ಯಾವ್ ಅ ಹೆರಿಟೇಜ್ ಸೆಂಟರ್ ವೇರ್ ಪೀಪಲ್ ಜಸ್ಟ್ ನಾಟ್ ಫ್ರಮ್ ಇಂಡಿಯಾ ಬಟ್ ಬೆಂಗಳೂರಿಗೆ ಬೇರೆ ದೇಶದಿಂದ ಬರೋರು ಎಸ್ಪೆಷಲಿ ಈ ಟೈಮಲ್ಲಿ ಬರೋ ಎಲ್ಲ ಫಾರಿನರ್ಸ್ಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಥರದಲ್ಲಿ ಯುನೋ. ಓಕೆ, ನಿಮ್ಮ ಬ್ರ್ಯಾಂಡ್ ನೇಮ್ ಏನು ಹೇಳಿದ್ರಿ? ಮ್ಯಾನಿಕಿನ್. ಮ್ಯಾನಿಕಿನ್. ಓಕೆ, ಈ ಬ್ರ್ಯಾಂಡಲ್ಲಿ ಈಗ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ. ಸ್ಟಾರ್ಟ್ ಮಾಡ ಆಲ್ರೆಡಿ ಒಂದಿಷ್ಟು ತಿಂಗಳಾಗಿರ್ಬೋದು. ಹೌದು ಹೌದು ಹೌದು. ಸೊ ಜನರಿಗೆ ಈಗ ಓಕೆ ಎಲ್ಲರೂ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾರೆ ಅಂತಲ್ಲ, ಹೇಗೆ ನಿಮ್ಮ ಬ್ರ್ಯಾಂಡಿನ ಈ ಫ್ಯಾಷನ್ ವೇರ್ ಅಂದರೆ ಪವರ್ ಡ್ರೆಸ್ ಅಂತ ಹೇಳಿದ್ರಿ, ಸೊ ಅದನ್ನು ಬೇಕು ಅನ್ನೋರು ಹೇಗೆ ಅದನ್ನು ಪರ್ಚೇಸ್ ಮಾಡೋದಾಗಲಿ ಎಲ್ಲ ಅವೈಲಬಲ್ ಇರುತ್ತೆ? ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾ ಅಥವಾ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಸೊ ಇದು ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಮಾತ್ರ ಮಾಡ್ತಾ ಇರೋದು ನಾವು. ಅಂದರೆ ಎಕ್ಸ್ಕ್ಲೂಸಿವ್ ಆಗಿ, ಅಂದರೆ ಒಂದು ಯಾವುದೋ ಒಂದು ನೀವು ಪಾರ್ಟಿಗೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಥರ ಯಾರೂ ಅಲ್ಲಿ ಇರಬಾರ್ದು, ಯುನೀಕ್ ಆಗಿ ಕಾಣಿಸ್ಬೇಕು. ಅಂದರೆ ನೀವು ಎಕ್ಸಾಕ್ಟ್ಲಿ ಯಾವುದೋ ಒಂದು ಕಾನ್ಫರೆನ್ಸ್ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ನೀವು ಎಸ್ಯೂಮ್ ಯು ಆರ್ ಅ ಡಾಕ್ಟರ್ ಆ್ಯಂಡ್ ನೀವು ಯಾವುದೋ ಒಂದು ಕಾನ್ಫರೆನ್ಸ್ ಹೋಗ್ತಾ ಇದ್ದೀರಾ ಆ್ಯಂಡ್ ಸೂಟಿಂಗ್ ಇಸ್ ಯೋರ್ ಡ್ರೆಸ್ ಕೋಡ್, ಪವರ್ ಸೂಟ್ ಇಸ್ ಯೋರ್ ಡ್ರೆಸ್ ಕೋಡ್ ಅಂತ ಇದ್ರೆ, ಸೊ ನಿಮ್ಮ ಥರ ಸೂಟ್ ಬೇರೆ ಯಾರೂ ಹಾಕ್ಕೊಂಡಿರಬಾರ್ದು ಅಲ್ಲಿ. ಸೊ ಆ ರೀಸನ್ನಿಂದನೇ ನಾವು ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಮಾಡ್ತಾ ಇರೋದು. ಸೊ ಮ್ಯಾನಿಕಿನ್.in ಅಂತ ನಮ್ಮ ವೆಬ್ಸೈಟ್ ಇದೆ. ಅಲ್ಲಿ ಹೋದಾಗ ನೀವು ನಮ್ಮ ಕಲೆಕ್ಷನ್ಸ್ಗಳನ್ನ ಚೂಸ್ ಮಾಡ್ಬೋದು. ಯು ಕ್ಯಾನ್ ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಅಸ್ ಆ್ಯಂಡ್ ಕನ್ಸಲ್ಟೇಷನ್ ಬೇಸಿಸ್ ಮೇಲೆ ನಮ್ಮ ಸ್ಟೈಲಿಸ್ಟ್ ನಿಮ್ಮನ್ನು ಅಪ್ರೋಚ್ ಮಾಡಿ ನಿಮಗೆ ನಮ್ಮ ಕ್ಯಾಟ್ಲಾಗ್ ತೋರಿಸ್ತಾರೆ. ವಿಡಿಯೋ ಕಾಲಲ್ಲಿ ಕನ್ಸಲ್ಟೇಷನ್ನಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ಫ್ಯಾಬ್ರಿಕ್ ಏನು, ಹೇಗೆ, ಏನು ಲೈನಿಂಗ್ ಯೂಸ್ ಮಾಡಿದ್ದೀವಿ, ಯಾವ ಥರ ಇರುತ್ತೆ ಇದರ ಔಟ್ಪುಟ್ ಎಲ್ಲ ಅನ್ನೋ ಥರ. ಫಿಸಿಕಲಿ ಬಂದು ನೋಡಬೇಕು ಅಂತ ಹೇಳಿರೋರ್ಗು ನಾವು ಐಕ್ಯತಾ ಅಂತ ಮಲ್ಲೇಶ್ವರಮಲ್ಲಿ ಒಂದು ಸಿಲ್ಕ್ ಸಾರಿ ಸ್ಟೋರಲ್ಲಿ ನಾವು ಒಂದು ಪ್ಲೇಸ್ ಮಾಡಿದ್ದೀವಿ ಬ್ರ್ಯಾಂಡ್ನ. ಹೌದಾ? ಸೊ ರೀಸೆಂಟಾಗಿ ನಾವು ವಿ ಬಿನ್ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್. ಸೊ ವಿ ಬಿನ್ ಥಿಂಕಿಂಗ್ ನಾವು ಜಯನಗರ್ ಅನ್ನೋ ಥರದಲ್ಲಿ ಸೆಟ್ ಮಾಡ್ತಾ ಇದ್ವಿ, ಬಟ್ ಅಲ್ಲಿ ರೋಡ್ದು ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ದು ಪ್ರಾಬ್ಲಮ್ ಇರೋದ್ರಿಂದ ಆ್ಯಂಡ್ ಜನ ಇಫ್ ದೇ ವಾಂಟ್ ಟು ಡೂ ಲಕ್ಸುರಿ ಶಾಪಿಂಗ್ ಡೆಫಿನೆಟ್ಲಿ ದೇ ವುಡ್ ವಾಂಟ್ ಟು ಗೋ ಟು ಕೂಲ್ ಆಗಿ, ಹೌದು, ಒಂದು ಒಳ್ಳೆ ಏರಿಯಾಗೆ ಹೋಗಿ ಒಳ್ಳೆ ಅವ್ರ ಕಾರ್ ಪಾರ್ಕ್ ಮಾಡಿ ಅಲ್ಲಿ ಫೆಸಿಲಿಟಿ ಇರಬೇಕು ಅನ್ನೋ ಥರದಲ್ಲಿ ಅದಕ್ಕೆ ಒಂದು ಕೆಲವೊಂದು ಜಾಗಗಳನ್ನ ಹಂಟ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಫ್ಲಾಗ್ಶಿಪ್ ಸ್ಟೋರ್ನ ಲಾಂಚ್ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡಿದ್ದೀನಿ. ಸೊ ಆ ಫ್ಲಾಗ್ಶಿಪ್ ಸ್ಟೋರಲ್ಲಿ ನಂದು ಆ್ಯನಿಮೇಷನ್ ಕೂಡ ಇನ್ವಾಲ್ವ್ ಮಾಡಬೇಕು. ಸೊ ಒಂದು VR ಸೆಟ್ಟಲ್ಲಿ ಜನರಿಗೆ ನಾವು ಸಿಲ್ಕ್ ಮಾಡೋ ಪ್ರಾಸೆಸ್ ತೋರಿಸ್ಬೇಕು. ಸೊ ಒಂದು ಕಂಪ್ಲೀಟ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಇಟ್ ಶುಡ್ ಬಿ ಲೈಕ್ ಒಂದು ನೆಟ್ವರ್ಕಿಂಗ್ ಕಾಫಿ ಸ್ಪೇಸ್ ಅನ್ನೋ ಥರ ಅಂದ್ಕೊಂಡು ಒಂದು ಏನೋ ಮಾಡ್ತಾ ಇದ್ದೀವಿ. ದುಬೈಯಲ್ಲೂ ನೀವು ಒಂದು ಸರಿ ಹಿಂದೆ ನೀವು ನನಗೆ ಲಾಂಚ್ ಮಾಡಿದ್ವಿ. ಹೌದು. ಓಕೆ, ಸೊ ಇದು ಕಸ್ಟಮೈಸ್ ಮಾಡಿಕೊಡ್ತಾರೆ? ಕಸ್ಟಮೈಸ್ ಮಾಡಲ್ಲ, ನಮ್ಮ ಹತ್ರ ಆಲ್ರೆಡಿ ವಿ ಹ್ಯಾವ್ ಇಟ್ ಇನ್ 4 ಸೈಜಸ್: ಸ್ಮಾಲ್, ಮೀಡಿಯಂ, ಲಾರ್ಜ್ ಆ್ಯಂಡ್ ಎಕ್ಸೆಲ್. ಓಕೆ, ಆ್ಯಂಡ್ XXL ಇದೆ. XXL ಮಾತ್ರ ನಾವು ಕಸ್ಟಮೈಸ್ ಮಾಡ್ತಾ ಇರೋದಷ್ಟೇ. ಅದು ಯಾರಿಗೆ ಬೇಕಿರುತ್ತೆ ಅವ್ರಿಗೆ ಮಾತ್ರ ನಾವು ಮೆಜರ್ಮೆಂಟ್ಸ್ ತೊಗೊಂಡು ಮಾಡ್ತೀವಿ. ಬಟ್ ಆಲ್ರೆಡಿ ಅವೈಲೇಬಲ್ ಸೈಜಸ್ ಇದೆ. ಸೊ ನಮಗೆ ಆರ್ಡರ್ ಬಂದಾಗ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಓಕೆ ಮಾನ್ವಿತಾ, ಸ್ಯಾಂಡಲ್ವುಡ್ ಅಂದರೆ ಸಿನಿಮಾ ಫೀಲ್ಡಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀವೇ ಗುರುತಿಸ್ಕೊಂಡಿರೋ ಅಂಥ ಟೈಮಲ್ಲಿ ನೀವು ಒಂದು ಫ್ಯಾಷನ್ ವೇರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಬಿಸ್ನೆಸ್ ವುಮನ್ ಆಗಿ ಈ ಫ್ಯಾಷನ್ ಫೀಲ್ಡ್ಗೂ ಎಂಟ್ರಿ ಕೊಡ್ತಿದ್ದೀರಾ. ಈಗ ಆಲ್ರೆಡಿ ಬ್ಯಾಂಗ್ಳೂರು ಒಂದು, ಆಫ್ಟರ್ ಮುಂಬೈ, ದಿಲ್ಲಿ ಆದ ನಂತರ ಈಗ ಬ್ಯಾಂಗ್ಳೂರು ಬೂಮ್ ಆಗ್ತಿದೆ. ಅಂದರೆ ಫ್ಯಾಷನ್ ಇಂಡಸ್ಟ್ರಿ ಹೇಗೆ ಅದು ಈಗ ಆಫ್ಟರ್ ಕೋವಿಡ್ ಭಾಳಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಏನಕ್ಕೆ ನಿಮಗೆ ಅನ್ನಿಸ್ತು ಈ ಇಂಡಸ್ಟ್ರಿಗೆ ನೀವು ಕಾಲು ಇಡಬೇಕು, ಎಂಟ್ರಿ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ಬ್ಯಾಂಗ್ಳೂರ್ ಲಕಿಲಿ ಐ ಥಿಂಕ್ ವಿ ಆರ್ ಇನ್ ದ ರೈಟ್ ಸ್ಪೇಸ್ ಅಂತ ಅನಿಸುತ್ತೆ. ಅಂದರೆ ನಮ್ಮದು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ, ಎಲ್ಲ ಥರ ಕ್ರೌಡ್ ಇರೋದ್ರಿಂದ, ಎಸ್ಪೆಷಲಿ ನಿಮಗೆ ಇಂದಿರಾನಗರ್, ಕೋರಮಂಗಲ, HSR, ವೈಟ್ ಫೀಲ್ಡ್ ಈ ಕಡೆ ಎಲ್ಲ ಹೋದಾಗ ಮಲ್ಟಿಲಿಂಗ್ವಲ್ ಕ್ರೌಡ್ ಇದೆ. ಸೊ
ಎಲ್ಲ ಥರ ಅಂದರೆ ಯು ಹ್ಯಾವ್ ಕ್ರೌಡ್ ಆಫ್ ಆಲ್ ಕೆಪಾಸಿಟೀಸ್. ಅಂದರೆ ಒಂದು ಪ್ರೆತ್ ಬ್ರ್ಯಾಂಡ್ನು ಅಫೋರ್ಡ್ ಮಾಡೋಕ್ಕಾಗೋ ಕ್ಯಾಟಗರಿ, ಲಕ್ಸುರಿ ಬ್ರ್ಯಾಂಡ್ನು ಅಫೋರ್ಡ್ ಮಾಡೋ ಕ್ಯಾಟಗರಿ, ಪ್ರೀಮಿಯಂ ಬ್ರ್ಯಾಂಡ್ನು ಕೂಡ ಅಫೋರ್ಡ್ ಮಾಡೋ ಕ್ಯಾಟಗರಿ, ಈ ಥರ ಎಲ್ಲ ಇದ್ದಾಗ ಆ್ಯಂಡ್ ಫ್ಯಾಷನ್ ಕಾನ್ಷಿಯಸ್ ಜನರು ತುಂಬ ಜನ ಇದ್ದಾರೆ. ಈಗ ಲ್ಯಾವೆಲ್ ರೋಡ್, ಇಂದಿರಾನಗರ್ ಈ ಥರದ್ದು ಬಂದಿದ್ರಲ್ಲಿ. ಸೊ ನಾವು ಮೇಜರಾಗಿ ನಾವು ಏನಕ್ಕೆ ಈ ಬ್ರ್ಯಾಂಡ್ನ ಲಾಂಚ್ ಮಾಡಿದ್ವಿ ಅಂತ ಹೇಳಿದ್ರೆ, ದಿಸ್ ಇಸ್ ಫಾರ್ ವಿಷನರೀಸ್. ಸೊ ಈ ಏರಿಯಾಗಳಲ್ಲೆಲ್ಲ ಸ್ಟಾರ್ಟಪ್ಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಜನ ಹೆಣ್ಮಕ್ಳು CEOs ಆಗಬೇಕು, ಏನೋ ನಾವು CTOs ಆಗಬೇಕು, ಫೌಂಡರ್ ಆಫ್ ದ ಕಂಪ್ನಿ ಆಗಬೇಕು. ಸೊ ನೀವು ಈ ಥರ ಪೊಸಿಷನ್ ತೊಗೊಂಡಾಗ ನೀವು ಪವರ್ ಡ್ರೆಸ್ಸಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ ವಿಲ್ ಅಪ್ಲಿಫ್ಟ್ ದ ಕಾನ್ಫಿಡೆನ್ಸ್ ಇನ್ ಯು. ನೀವು ಒಂದು ಸೂಟ್ ಹಾಕೊಂಡು ನಿಂತಾಗ ಇರೋ ಒಂದು ಕಾನ್ಫಿಡೆನ್ಸ್ ಬೇರೆ. ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಒಂದು ಸೂಟ್ ಹಾಕೊಂಡು ಆ ಸೂಟಲ್ಲಿ ಒಂದು ಸೂಟ್ ಪಾಕೆಟಲ್ಲಿ ನೀವು ಕೈ ಹಾಕ್ಕೊಂಡು ಪ್ರೆಸೆಂಟೇಷನ್ ಎಲ್ಲ ಕೊಡಬೇಕಾದ್ರೆ ಒಂದು ಕಾನ್ಫಿಡೆನ್ಸೇ ಬೇರೆ. ಹೌದು. ಸೊ ನಾವು ಬಟ್ಟೆ ಮೂಲಕ ಹೆಣ್ಮಕ್ಳಿಗೆ ಅವರ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡಬೇಕು ಅನ್ನೋ ಥರದಲ್ಲಿ. ಅಂದರೆ ಫಸ್ಟ್ ಆಫ್ ಆಲ್ ನೀವು ಬಿಸ್ನೆಸ್ ಅಂತ ಯೋಚನೆ ಮಾಡಿದಾಗ್ಲೇ ಗೊತ್ತಾಗುತ್ತೆ ಅದು ನೀವು ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಜೀವನದಲ್ಲಿ ಅಂತ. ಅಂದರೆ ನೀವು ಏನೋ ಒಂದು ವೆಂಚರಲ್ಲಿ ಏನೋ ತೊಗೊಂಡಿದ್ದೀರಾ, ಏನೋ ವೆಂಚರ್ ಶುರು ಮಾಡಿದ್ದೀರಾ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ ಜೀವನದಲ್ಲಿ. ಸೊ ನಾವು ಮ್ಯಾನಿಕಿನಿಂದ ಏನು ಮಾಡ್ಬೋದು, ವಿ ಕ್ಯಾನ್ ಬೂಸ್ಟ್ ಯೋರ್ ಕಾನ್ಫಿಡೆನ್ಸ್ ಬೈ ಗಿವಿಂಗ್ ಯು ಪವರ್ ಡ್ರೆಸ್ಸಸ್. ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಿರೋದು. ಆ್ಯಂಡ್ ಇಲ್ಲಿ ಏನಂತ ಹೇಳಿದ್ರೆ ನಾವು ಅಫೋರ್ಡಬಲ್ ಲಕ್ಸುರಿ ಅನ್ನೋ ಒಂದು ಸೆಗ್ಮೆಂಟ್ ಅಂತ ಶುರು ಮಾಡ್ತಾ ಇದ್ದೀವಿ. ಸೊ ಇಟ್ ಶುಡ್ ಬಿ ಲೈಕ್ ಎಲ್ಲೋ ಕನ್ಸು ಕಾಣ್ತಿರೋ ಹೆಣ್ಮಗು ಕೂಡ ನಮ್ಮ ಸಿಲ್ಕ್ ಸೂಟ್ ತಗೊಳ್ಳುವಂತಹ ಒಂದು ಅಫೋರ್ಡೆಬಿಲಿಟಿ ಸಿಗಬೇಕು ಅಂತ ಒಂದು ನಾವು ಅಫೋರ್ಡೆಬಲ್ ಲಕ್ಸುರಿ ಅನ್ನೋ ಒಂದು ಕ್ಯಾಟಗರಿನೂ ನಾವು ಎಲ್ಲ ವರ್ಗದವರು ತಗೊಳ್ಳೋದವರು, ಎಲ್ಲ ಲೇಡೀಸು, ನಾಟ್ ಓನ್ಲಿ ಹೈ ಲೈಫ್ ಸ್ಟೈಲ್ ಇರೋಂಥವ್ರು ಮಾತ್ರ ಅಲ್ಲ. ಓಕೆ. ಸೊ ನೀವು ಇಲ್ಲಿ ನಿಮ್ಮ ಪಾತ್ರ ಕೇವಲ ಈಗ ಡಿಸೈನಿಂಗ್ ಮಾತ್ರ ಇದೆಯಾ, ಅಥವಾ ಪ್ಲಾನಿಂಗ್ ಮಾತ್ರ ಇದೆಯಾ, ಅಥವಾ ಇನ್ನೇನಾದರೂ ಪಾತ್ರ ಇದೆಯಾ ಈ ನಿಮ್ಮ ಫ್ಯಾಷನ್ ವೇರ್ ಲಾಂಚ್ ಅಲ್ಲಿ? ಇಲ್ಲ ಮ್ಯಾಮ್, ಡಿಸೈನಿಂಗ್ ನಾನು ಮಾಡ್ತಾ ಇಲ್ಲ. ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಸೌಮ್ಯ ಅವರೇ ಮಾಡ್ತಾ ಇರೋದು. ಬಿಕಾಸ್ ಅವರು ಫ್ಯಾಷನ್ನಲ್ಲಿ 8 ವರ್ಷ ಕೋರ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾರಂಗೋನಿ ಇಟಲಿನಲ್ಲಿ ಒಂದು ಫ್ಯಾಷನ್ ಡಿಗ್ರಿ ತೊಗೊಂಡು, ಮಾಸ್ಟರ್ಸ್ ತೊಗೊಂಡು, ಡಿಪ್ಲೊಮೊ ಇನ್ ಮಾಸ್ಟರ್ಸ್ ತೊಗೊಂಡು, ಆ ಥರದ್ದೆಲ್ಲ ಅವರು ತುಂಬ ಇಂಟರ್ನ್ಯಾಷನಲ್ ಡಿಸೈನರ್ಸ್ ಜೊತೆಲ್ಲ ಕೆಲಸ ಮಾಡಿರಬೇಕಾದ್ರೆ ನಾನು ಅವ್ರ ವರ್ಕ್ನಲ್ಲಿ ಇಂಟರ್ಫಿಯರ್ ಆಗಲ್ಲ. ಮೈ ರೋಲ್ ಇನ್ ದ ಕಂಪನಿ ಇಸ್ ದ ಎಕ್ಸಿಕ್ಯೂಷನ್. ಐ ಆಮ್ ದ CEO ಆಫ್ ದ ಕಂಪನಿ, ಐ ಆಮ್ ಒನ್ ಆಫ್ ದ ಫೌಂಡರ್ಸ್. ಸೊ ಬಿಸ್ನೆಸ್ ಹೆಂಗೆ ಮಾಡಬೇಕು ಅಂದರೆ ನೀವು ಕೊಟ್ಟಿರೋ ಪ್ರಾಡಕ್ಟ್ನ ನಾವು ಹೆಂಗೆ ಎಲ್ಲ ಕಡೆ ರೀಚ್ ಮಾಡಿಸ್ಬೇಕು. ಓಕೆ. ಸೊ ದಟ್ ಈಸ್ ಮೈ ಜಾಬ್. ಸೊ ಮಾರ್ಕೆಟಿಂಗು ಹೇಗೆ, PR ಮಾರ್ಕೆಟಿಂಗ್, ಯಾವ ಥರ ಪ್ಲೇಸ್ ಮಾಡಬೇಕು ಬ್ರ್ಯಾಂಡ್ನ, ಆಲ್ ದಟ್ ಐ ಪ್ಲಾನ್ಸ್ ಇದೆಯಾ? ನೀವು ನಿಮ್ಮ ಬ್ರ್ಯಾಂಡನ್ನು, ನಿಮ್ಮ ಈ ಫ್ಯಾಷನ್ ವೇರ್ಸನ್ನು ಯಾವುದಾದ್ರೂ ಬ್ಯೂಟಿ ಪಜೆಂಟ್ಸಲ್ಲಾಗಲಿ ಅಥವಾ ಇನ್ನೆಲ್ಲೋ ಆಗಲಿ ಅದನ್ನು ಶೋಕಾಸ್ ಮಾಡಬೇಕು, ರ್ಯಾಂಪ್ ಶೋಗಳಲ್ಲಾಗಲಿ ಆ ಥರ ಇದು ಮಾಡಿದ್ವಿ. ರೀಸೆಂಟ್ಲಿ ಒಂದು 2-3 ಎಲ್ಲ ಮಾಡ್ತಿರ್ತಾರೆ ಸೌಮ್ಯ, ಅದೆಲ್ಲ ಸೌಮ್ಯ ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಿರ್ತಾರೆ. ಸೊ ಇನ್ ಕೇಸ್ ಆ ಥರ ಆಪರ್ಚುನಿಟೀಸ್ ನಿಮ್ಮ ಕಡೆಯಿಂದಾಗಲೂ ಬಂದಾಗಲೂ ನಾವು 100% ಕೊಲಾಬ್ರೇಟ್ ಮಾಡೇ ಮಾಡ್ತೀವಿ. ಓಕೆ. ಸೊ ಬಿಸ್ನೆಸ್ ವುಮನ್ ಆಗಿ ಅಂದರೆ ಈ ಫೀಲ್ಡಿಗೂ ಎಂಟ್ರಿ ಕೊಟ್ಟಿದ್ದೀರಾ. ನಿಮ್ಮ ಫ್ಯಾಷನ್ ಐಕಾನ್ ಯಾರು? ನಮ್ಮ ತಾಯಿ. ನೋಡಿ, ಅವ್ರ ಅಮ್ಮ ಅಂತೆ, ಅಮ್ಮನೇ ಎಷ್ಟು ಪ್ರೀತಿಸ್ತಾರೆ ಅವರು. ನಮ್ಮ ತಾಯಿ ಅಂದರೆ ಅದು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಅವ್ರ ಮಟ್ಟಿಗೆ ಆ ಟೈಮಲ್ಲಿ ಅವ್ರು ಡಿಪ್ಲೊಮೊ ಇನ್ ಟೈಲರಿಂಗ್ ಅಂತ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಹೆಸರೇ ಡಿಪ್ಲೊಮೊ ಇನ್ ಟೈಲರಿಂಗ್ ಅಂತ ಇರ್ತೀವಿ. ಹೌದು, ನೀತಲುಲ್ಲಾ ಅವರೆಲ್ಲ ಅದೇ ಕೋರ್ಸ್ಗಳು ಮಾಡಿರೋದು. ಆ ಟೈಮಲ್ಲೆಲ್ಲ ಅದೇ ಇರ್ತಾ ಇತ್ತು, ಡಿಸೈನರ್. ಹೌದು ಹೌದು. ಸೊ ನಮ್ಮ ತಾಯಿಯವ್ರದ್ದು ಒಂದು ಕಾಲೇಜ್ದು ಒಂದಿಷ್ಟು ದೊಡ್ಡ ಬುಕ್ ಇರ್ತಾ ಇತ್ತು. ಆ ಬುಕ್ಕಲ್ಲಿ ಎಲ್ಲ ಪ್ಯಾಟರ್ನ್ ಏನೇನು ಕಲ್ತಿದ್ದಾರೆ ಅವರು, ಈ ಏನೋ ಬೇರೆ ಬೇರೆ ಥರ ಫ್ರಾಕ್ಸ್ ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಇರೋ ಒಂದು ಕಂಪ್ಲೀಟ್ ಒಂದು ಬುಕ್ಕು. ಐ ಆಮ್ ಸ್ಟಿಲ್ ಲುಕಿಂಗ್ ಫಾರ್ ಇಟ್. ಐ ನೋ ಹೂ ಹ್ಯಾಸ್ ಇಟ್, ಬಟ್ ದಟ್ ಪರ್ಸನ್ ಇಸ್ ನಾಟ್ ಗಿವಿಂಗ್ ಇಟ್ ಬ್ಯಾಕ್ ಟು ಮೀ. ಸೊ ಇಟ್ಸ್ ಲೈಕ್ ಒಂದು ಆಸ್ತಿ, ನಮ್ಮನೆ ಆಸ್ತಿ ತಗೊಂಡಿದ್ರ ನೀವು ಆಗ್ಲೇನೆ. ನಾನು ಈ ತರ ಯಾವ್ದಾದ್ರು ಇಲ್ಲ, ಆವಾಗ ನಮ್ಮ ತಾಯಿ ನಾನು ತುಂಬಾ ಹೇಳ್ತಾ ಇದ್ರು, ಫ್ಯಾಷನ್ ಡಿಸೈನಿಂಗು ಮಾಡು ನೀನು ಸೈಡ್ ಬೈ ಸೈಡು ಅಂತ. ಐ ಯೂಸ್ ಟು ಬಿ ಲೈಕ್, ಐ ವಿಲ್ ಓನ್ಲಿ ಹೈಯರ್ ಸ್ಟೈಲಿಸ್ಟ್, ಐ ವಿಲ್ ಓನ್ಲಿ ವೇರ್ ಡಿಸೈನರ್ ಕ್ಲೋತ್ಸ್ ಅಂತ ಸುಮ್ಮನೆ ಅಮ್ಮಂಗೆ ಡವ್ ಮಾಡ್ತಾ ಇದ್ದೆ. ಅಮ್ಮ ಬೈತಾ ಇದ್ರು, ನೀನು ಸುಮ್ಮನೆ ಇರು ನೀನು ಅಂತ. ಸೊ ಯಾ, ನಮ್ಮ ತಾಯಿಯವ್ರದ್ದು ಫ್ಯಾಷನ್ ಸೆನ್ಸ್ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ಫ್ಯಾಬ್ರಿಕ್ ಎಲ್ಲ ತಗೊಂಡು ಅವರೇ ನನಗೇನೇನೋ ಹೊಲಿದು ತುಂಬ ಬೇರೆ ಬೇರೆ ವೆರೈಟಿ ಮಾಡ್ತಾ ಇದ್ರು. ನೀವೇ ಮಾಡೆಲ್? ನಾನೇ ಮಾಡೆಲ್ ಚಿಕ್ಕ ವಯಸ್ಸಿಂದನೂ. ಐ ಆಮ್ ಅವರ್ ಫೇವ್ರೇಟ್ ಮಾಡೆಲ್ ಆ್ಯಂಡ್ ಐ ಆಮ್ ಆಲ್ಸೋ ದಟ್ ಮಾಡೆಲ್ ಹೂ ಶಿ ಹೇಟ್ಸ್. ಬಿಕಾಸ್ ಆವಾಗೆಲ್ಲ ಅವ್ರದ್ದು ಎಷ್ಟೋ ವಿಚಾರಗಳು ಅರ್ಥ ಆಗ್ತಾ ಇರಲಿಲ್ಲ. ಅಮ್ಮ ಹೇಳಬೇಕಾದ್ರೆ ಇದು ಹಿಂಗೆ ಬಟ್ಟೆ ಹಾಕೋ, ಹಾಗೆ ಬಟ್ಟೆ ಹಾಕೋ ಅಂತ ಹೇಳಿದರೆ ಎಲ್ಲದಕ್ಕೂ ಜೀನ್ಸ್ ಪ್ಯಾಂಟ್ ಅಷ್ಟೇ. ಐ ಜಸ್ಟ್ ವಾಂಟ್ ಟು ವೇರ್ ಜೀನ್ಸ್.
that's my ಅದು comfort. torn jeans ಆ? Exactly. No, not torn jeans, but ಹಾ. like I used to love wearing one pant, one shirt. ಅಷ್ಟಿದ್ರೆ ಸಾಕು ಅನ್ನೋ ಥರನೇ ಇದ್ದೆ. ಲೈಕ್ ಅಮ್ಮ ಅಷ್ಟು ಚೆನ್ನಾಗಿರೋ ಫ್ರಾಕು, ಲಂಗ ದಾವಣಿ, ಇನ್ನೊಂದು ಮತ್ತೊಂದು ಏನೇನೋ ಹೊಲ್ದೆಲ್ಲ ಕೊಡೋರು. ಆ್ಯಂಡ್ ಐ ಯೂಸ್ ಟು ನಾಟ್ ಬಾದರ್ ಎಟ್ ಆಲ್. ಒಂದು ಐ ಸ್ಟಿಲ್ ರಿಮೆಂಬರ್ ಒಂದು ಎಂಬ್ರಾಯ್ಡ್ರಿ ಮಾಡಿ, ಒಂದು ಸಿಲ್ಕ್ದೇ ಒಂದು ಕುರ್ತಾ ಮಾಡಿ, ಅದಕ್ಕೆ ಒಳ್ಳೆ ಕ್ಯಾಪ್ ಸ್ಲೀವ್ಸ್ ಎಲ್ಲ ಮಾಡಿ, ಅದಕ್ಕೆ ಕ್ರೋಶದೆಲ್ಲ ಏನೇನೋ ಮಾಡಿದ್ರು, ಹಠ ಮಾಡಿ ಹಾಕ್ಸಿದ್ರು. ಆ ಮದುವೆಲಿ ಐ ವಾಸ್ ಒನ್ ಹೆಡ್ ಟರ್ನರ್. ಎಲ್ಲರೂ ಎಲ್ಲಿ ಮಾಡಿಸಿರೋದು, ಎಲ್ಲಿ ಸ್ಟಿಚ್ ಮಾಡಿಸಿರೋದು ಅಂತ. ಸೊ ಆ ಥರ ಅಮ್ಮ ನನಗೆ ತುಂಬ ಒಳ್ಳೊಳ್ಳೆ ಬಟ್ಟೆ ಎಲ್ಲ ಹೊಲಿಯೋರು. ಬಟ್ ನನಗೆ ಅದ್ರ ಇಂಪಾರ್ಟೆನ್ಸ್ ಆವಾಗ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗ ವೆನ್ ಐ ಥಿಂಕ್ ಆಫ್ ಇಟ್, ಓ ಮೈ ಗಾಡ್, ಅಮ್ಮ ಇರಬೇಕಾಗಿತ್ತು. ಅಮ್ಮ ಬೇಗ ಹೊರಟೋಗ್ಬಿಟ್ರು. ಅದೊಂದು ತುಂಬ ಬೇಜಾರು ನನಗೆ. ಐ ರಿಯಲಿ ಮಿಸ್ ಹರ್. ನಾವು ಈಗ್ಲೂ ನಿಮ್ಮನ್ನ ಯಾವಾಗ ನೋಡಿದ್ರು ಅಮ್ಮ ಪಕ್ಕದಲ್ಲಿ ಇರ್ತಾ ಇದ್ರು. ಇದಾರೆ, ಇಲ್ಲೇ ನಿಂತಿದ್ದಾರೆ, ಅವ್ರು ನೋಡ್ತಿದ್ದಾರೆ. ಯಾರ್ಯಾರ ಮಗಳಿಗೆ ತುಂಬಾ ಕ್ವೆಶನ್ ಕೇಳ್ತಿದ್ದಾರೆ. ಯಾಕಂದ್ರೆ ನಾವು ಯಾವಾಗ ನಾವು ಮಾನ್ವಿತನ್ ಮೀಟ್ ಆಗ್ತಿದ್ವಿ, ಪಕ್ಕದಲ್ಲಿ ಅವ್ರು ಇರ್ತಿದ್ರು. 2:30 ಇಂದ 6:30 ತನಕ ಯಾರು ನನ್ನ ಮಗಳಿಗೆ ಇಷ್ಟು ಹಿಡ್ದಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಅವ್ರ ಪಕ್ಕದಲ್ಲೇ ನಿಂತು. ನಾವು ಅವ್ರನ್ನ ಮಿಸ್ ಮಾಡ್ಕೊತೀವಿ ಆ್ಯಕ್ಚುಲಿ. ಓಕೆ, ಈ ಇಂಟರ್ವ್ಯೂಲಿ ಈಗ ನೀವು ನಿಮ್ಮ ಫ್ಯಾಷನ್ ಬ್ರ್ಯಾಂಡಿನ ಬಗ್ಗೆ ನೀವು ಏನು ಹೇಳಕ್ ಬಯಸ್ತೀರಾ ವೀಕ್ಷಕರಿಗೆ? ತುಂಬ ವಿಚಾರ ಹೇಳೋದಿದೆ ಜನರಿಗೆ. ಅಂದರೆ ನಾವೀಗ ಸಿಲ್ಕ್ ಅಂತ ಬಂದಾಗ ನಿಮ್ಮ ಗಂಡಸರಿಗೆ ಹೇಳೋದಿಷ್ಟು, ನಿಮ್ಮ ಹೆಂಡತಿ ಏನಾದರೂ ನಿಮಗೆ ಸಿಲ್ಕ್ ಸೀರೆ ಕೇಳ್ತಾ ಇದ್ರೆ ದಯವಿಟ್ಟು ಕೋಪ ಮಾಡ್ಕೋಬಿಡಿ. ಬಿಕಾಸ್ ಸಿಲ್ಕ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್, ಆಲ್ಸೋ ಸಮಥಿಂಗ್ ವಿಚ್ ಹ್ಯಾಸ್ ರೀಸೇಲ್ ವ್ಯಾಲ್ಯೂ ಇರುವಂತಹ ಫ್ಯಾಬ್ರಿಕ್ ಅದು. ಸೊ ಇವತ್ತೆಲ್ಲ ನಾಳೆ ಅದಕ್ಕೆ ಬೆಲೆ ಬಂದೇ ಬರುತ್ತೆ. ಅದಾದಮೇಲೆ ಸಿಲ್ಕಲ್ಲಿ ಸಾರಿ ಅಫ್ಕೋರ್ಸ್ ಇಸ್ ಲೈಕ್ ಆರ್ ಸಿಗ್ನೇಚರ್, ನಮ್ಮ ಪಾರ್ಟ್ ಆಫ್ ಆ ಕಲ್ಚರ್ ಸಾರಿ. ಸೊ ಅದ್ರ ಜೊತೆ ಸೀರೆ ಜೊತೆಗೆ ನಾವು ಬೇರೆ ಬೇರೆ ವಿಷಯಗಳನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಪವರ್ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಆಫೀಸ್ಗೆ ಹೋಗೋಕ್ಕೆ ಅಥವಾ ಕಾನ್ಫರೆನ್ಸ್ ಹೋಗೋಕ್ಕೆ, ಸೊ ಯಾವುದೋ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ, ಸೊ ಈ ಥರದ್ದೆಲ್ಲ ಮೋಟಿವೇಶನ್ ಸಿಗೋಕ್ಕೆ ಅನ್ನೋ ಥರದಲ್ಲೇ ನಮ್ಮ ಮಣ್ಣಿನ ಒಂದು ಬ್ರ್ಯಾಂಡು ಮ್ಯಾನಿಕಿನ್ ಅನ್ನೋ ಥರ ಒಂದು ಬ್ರ್ಯಾಂಡು. MANEKIN, ಅದ್ರಲ್ಲಿ ಮನೆ ಅನ್ನೋ ಒಂದು ವರ್ಡ್ ಅಲ್ಲೇ ಇದೆ. ಮನೆ ಅಂದರೆ ಮನೆ ಅಂದರೆ ನಮ್ಮ ಮನೆ ಕರ್ನಾಟಕ. ಸೊ ಕರ್ನಾಟಕದ ಟ್ಯಾಲೆಂಟೆಡ್ ವೀವರ್ಸ್ ಜೊತೆ ಟೈಅಪ್ ಮಾಡಿಕೊಂಡು ಏನೋ ಒಂದು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ ನಾವು. ಆ ರಿಲಿ ಹೋಪ್ತೆ ಯಾವುದೊಂದು ಬ್ರ್ಯಾಂಡ್ ಹಿಂಗೆ ಎಸ್ಟಾಬ್ಲಿಷ್ ಆಗಲ್ಲ. ಅದಕ್ಕೆ ತುಂಬ ಅಂದರೆ ಲಾಂಚ್ ಮಾಡಬೇಕಾದ್ರೆ ಒಂದು ವಿಷನ್ ಅಂತ ನಾವೇನು ಇಟ್ಕೊಂಡಿರ್ತೀವಿ, ಆ ವಿಷನ್ನ ಪೂರೈಸೋಕ್ಕೆ ತುಂಬ ಕಷ್ಟಗಳಿರುತ್ತೆ. ಒಂದು ಬ್ರ್ಯಾಂಡ್ನ ಲಾಂಚ್ ಮಾಡಿ ಅದನ್ನು ಬೇರೆ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂದರೆ ಅಷ್ಟು ಈಸಿ ಅಲ್ವೇ ಅಲ್ಲ ಅದು. ಸೊ ಆ ಪ್ರಾಸೆಸ್ಸಲ್ಲಿ ನಾನು ಇರಬೇಕಾದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಆ್ಯಂಡ್ ನಾನು ಆವಾಗಲೇ ಹೇಳಿರೋ ಥರ ಅಫೋರ್ಡೆಬಲ್ ಲಕ್ಸುರಿ ಅನ್ನೋ ಒಂದು ಕ್ಯಾಟಗರಿನೂ ಕೂಡ ಆದಷ್ಟು ಬೇಗ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಎವ್ರಿಬಡಿ ಹೂಸ್ ಔಟ್ ದೇರ್ ಹೂ ವಾಂಟ್ಸ್ ಟು ಬಿ ಆನ್ ಆಂಟ್ರಪ್ರಾನರ್ ಕ್ಯಾನ್ ಡ್ರೀಮ್ ಆಫ್ ವೇರಿಂಗ್ ಅ ಸೂಟ್. ಐ ಕುಡ್ ಜಸ್ಟ್ ಸೇ ದ್ಯಾಟ್. ಯಾ, ಓಕೆ, ಥ್ಯಾಂಕ್ ಯು ಮಾನ್ವಿತಾ. ನೀವು ನಿಮ್ಮ ಫ್ಯಾಷನ್ ಬ್ರ್ಯಾಂಡ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಾನ್ವಿತಾ ಕೇವಲ ಸ್ಯಾಂಡಲ್ವುಡ್ ಆ್ಯಕ್ಟ್ರೆಸ್ ಅಲ್ಲ, ಈಗ ಫ್ಯಾಷನ್ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ. ಅವ್ರ ಬಿಸ್ನೆಸ್ ವುಮನ್ ಸಹಿತ ಅವ್ರದ್ದೇ ಆದ ಒಂದು ಫ್ಯಾಷನ್ ವೇರ್ಗಳು ಲಾಂಚ್ ಆಗಿದೆ. ನೀವು ಫ್ಯಾಷನ್ ವೇರ್ಗಳು ಬೇಕಿದ್ದಲ್ಲಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ನಲ್ಲಿ ಆ್ಯಂಡ್ ದೆನ್ ಇನ್ಸ್ಟಾಗ್ರಾಮ್ನಲ್ಲೂ ಎಲ್ಲ ಕಡೆ ಲಭ್ಯ ಇದೆ.